ಫ್ರೆಂಡ್ಸ್ ಲೈಫಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಏನೋ ಮಾಡ್ತೀವಿ ಆದರೆ ಪ್ರಯತ್ನ ಪಡೋದು ಎಲ್ಲದರಲ್ಲೂ ಕೂಡ ರಿಸಲ್ಟ್ ಸಿಗುತ್ತಾ ಖಂಡಿತ ಇಲ್ಲ ಅದು ರಿಯಾಲಿಟಿ ಅಲ್ವಾ ಎಲ್ರಿಗೂ ಗೊತ್ತಿರೋದೆ ಆದರೂ ಕೂಡ ನಾನು ಯಾಕೆ ಈ ಥರ ಏನೇನೋ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಂತ ನಿಮಗೂ ಕೂಡ ಅನಿಸ್ತಾ ಇರ್ಬೋದು ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನನ್ನ ಲೈಫ್ ಸ್ಟೋರಿನೇ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಯಾಕೆ ಅಂತಂದರೆ ಹೆಣ್ಮಕ್ಳು ಅಂತ ಅಂದಮೇಲೆ ಹೊರಗಡೆ ದುಡಿತಾ ಇರಲಿ ಅಥವಾ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರಲಿ ನಮ್ಗೆ ಯಾವಾಗಲೂ ಆಪೋಸಿಟ್ ಅಟ್ರಾಕ್ಷನ್ ಆಗೋದು ಜಾಸ್ತಿ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ ಇವಾಗ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಅಲ್ಲಿ ಏನೋ ಒಂದು ಮಾತು ಕೇಳಿದಾಗ ನಮಗೆ ಅಯ್ಯೋ ನಾನು ಓನಾಗಿ ಏನಾದ್ರು ಮಾಡಬೇಕಪ್ಪ ಯಾಕೆ ಯಾರ ಹತ್ರನೋ ಏನೋ ಮಾತು ಕೇಳಬೇಕು ಅಂತ ಹೇಳಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಇಲ್ಲ ಬಿಸ್ನೆಸ್ ಮಾಡುವಾಗ ಏನೋ ಒಂದು ಲಾಸ್ ಆಯಿತು ಅಂದರೆ ಸುಮ್ಮನೆ ಯಾರ್ದೋ ಕೈ ಕೆಳಗೆ ಹೋಗಿ ಕೆಲಸ ಮಾಡಿ ತಿಂಗಳಿಗೆ ಸಂಬಳ ಅಂತ ಇಸ್ಕೊಂಡ್ರೆ ಸಾಕು ಯಾಕೆ ಇದೆಲ್ಲ ಟೆನ್ಷನ್ ತೊಗೋಬೇಕು ಅಂತ ಕೂಡ ಅನಿಸ್ತಾ ಇರುತ್ತೆ ಕೆಲವೊಮ್ಮೆ ಸೊ ಈ ಥರ ಡಿಪೆಂಡಿಂಗ್ ಆನ್ ಸಿಚುವೇಶನ್ ನಮ್ಮ ಡಿಸಿಷನ್ಸ್ನ ಕೂಡ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಅದೇ ಒಂದು ಪುಟ್ಟ ಪ್ರಯತ್ನನ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಲೈಫಲ್ಲಿ ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಕ್ಯಾಟಗರಿ ಇರುತ್ತೆ ಇರೋ ಕೆಲಸದ ಜೊತೆಲಿ ಇನ್ನೂ ಎಕ್ಸ್ಟ್ರಾ ಏನಾದರೂ ಪ್ಯಾಷನ್ನ ಫಾಲೋ ಮಾಡೋಣ ಸೊ ನೋಡೋಣ ಅದರಲ್ಲಿ ಏನಾದರೂ ನಮಗೆ ಕೈ ಹಿಡಿಬೋದು ದೇವರು ಅಂತ ಹೇಳಿ ಎಲ್ಲೋ ಒಂದು ಕಡೆ ಹೋಪ್ ಇರುತ್ತೆ ಸೊ ಅದೇ ಕ್ಯಾಟಗರಿಯಲ್ಲಿ ನಾನು ಅಂತಾನೆ ಹೇಳ್ಬೋದು ನಿಮಗೆ ಸೊ ಈ ಒಂದು ಪುಟ್ಟ ಜರ್ನಿಯನ್ನು ನಿಮ್ಮ ಜೊತೆ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಐ ಹೋಪ್ ತುಂಬ ಜನ ಹೆಣ್ಮಕ್ಳು ಇದಕ್ಕೆ ಕನೆಕ್ಟ್ ಆಗ್ಬೋದು ಅಂತ ಅನ್ಕೊತೀನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಟೇಸ್ಟಿ ಹಾಗೆ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಸ್ನೇಹಿತರೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಏನಪ್ಪ ಇದು ಇವಳೇನೋ ಬಕೆಟ್ ತೋರಿಸ್ತಾ ಇದ್ದಾಳೆ ಸಾರಿ ಅಂದ್ರೇನೋ ಈ ಥರ ಪ್ಲಾಸ್ಟಿಕ್ ಬೇಸಿನಲ್ಲಿ ಏನೇನೋ ಇಟ್ಕೊಂಡಿದ್ದಾಳೆ ಈ ಥರ ಮೆಸ್ಸಿ ಆಗಿದೆ ಇದನ್ನೆಲ್ಲ ವೀಡಿಯೋದಲ್ಲಿ ಮಾಡ್ತಿದ್ದಾಳಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಆ್ಯಕ್ಚುಲಿ ಒಂದು ಟೈಮಲ್ಲಿ ಅಂದರೆ ತುಂಬ ವರ್ಷ ಅಲ್ಲ ಒಂದು 6 ಮಂತ್ಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ಸೊ ಈ ಥರ ಏನೋ ಒಂದು ಚಿಕ್ಕ ಪುಟ್ಟ ಪ್ರಯತ್ನನ ಮಾಡಿದ್ದೆ ಲೈಕ್ ಸಿಲ್ವರ್ ಥ್ರೆಡ್ ಬ್ಯಾಂಗಲ್ಸ್ನ ಮಾಡೋಣ ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ಒಂದು ಪೇಜನ್ನು ಕೂಡ ಕ್ರಿಯೇಟ್ ಮಾಡಿದ್ದೆ KN ಕ್ರಿಯೇಷನ್ಸ್ ಅಂತ ಹೇಳಿ ಅದ್ರ ಪೇಜ್ ಸೊ ಇವಾಗಲೂ ನಿಮಗೆ ಇದೆ ಅದು ಹೋಗಿ ನೋಡ್ಬೋದು ಅದರಲ್ಲಿ ಕೆಲವೊಂದು ಬ್ಯಾಂಗಲ್ಸ್ನ ಮಾಡಿ ಕೂಡ ಪೋಸ್ಟ್ ಮಾಡಿದೆ ಸೊ ನಾನು ಅಂದ್ಕೊಂಡೆ ಏನಿಲ್ಲ ಬಿಡು ಆರಾಮಾಗಿ ಎಲ್ಲರೂ ಕೂಡ ಎಷ್ಟೊಂದು ಜನ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಮಾಡಾಕ್ತಾರಲ್ವ ಅವ್ರಿಗೂ ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಆರ್ಡರ್ಸ್ ಕೂಡ ಸಿಗ್ಬೋದು ಅನ್ನೋ ಹೋಪಲ್ಲಿ ನಾನು ಆ ಒಂದು ಬಿಸ್ನೆಸ್ ಅಂದರೆ ಜಸ್ಟ್ ಒಂದು ಟ್ರಯಲ್ ಆ್ಯಂಡ್ ಎರರ್ ಥರ ಸೊ ಆ ಥರ ಟ್ರೈ ಮಾಡಿದೆ ಬಟ್ ರಿಯಾಲಿಟಿ ಯಾವಾಗಲೂ ಗೊತ್ತಲ್ವ ಹಾರ್ಡ್ ಇರುತ್ತೆ ನಾವು ಅಂದ್ಕೊಂಡಿದ್ದ ಥರ ಏನೂ ಇರೋದಿಲ್ಲ ಸೇಮ್ ನನಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಯ್ತಾ ಹೋಯಿತು ಎಷ್ಟು ಡಿಸೈನ್ಸ್ ಏನೇ ಹಾಕಿದ್ರು ಕೂಡ ತಕ್ಕ ಮಟ್ಟಿಗೆ ತುಂಬ ಕಡಿಮೆ ವ್ಯೂಸ್ ಅಂತಲೇ ಅಂದ್ಕೊಳ್ಳಿ ತುಂಬ ಕಮ್ಮಿ ವ್ಯೂಸ್ ಬರ್ತಿತ್ತು ಯೂಶ್ವಲಿ ಆರ್ಡರ್ಸ್ ಬರಬೇಕು ಅಂದರೆ ವ್ಯೂಸ್ ಜಾಸ್ತಿ ಹೋಗಬೇಕು ಅದು ಜನಗಳಿಗೆ ಇಷ್ಟ ಆಗಬೇಕು ಆಮೇಲೆ ಅವ್ರು ಆರ್ಡ್ರ್ ಮಾಡಬೇಕಲ್ವಾ ಸೊ ನನಗೆ ವ್ಯೂಸ್ ಕೂಡ ಕಡಿಮೆ ಇತ್ತು ಹಾಗೆ ಇನ್ನೂ ಒಂದು ನಾನು ಮಾಡಿದ ತಪ್ಪೇನಪ್ಪ ಅಂದರೆ ರೆಗ್ಯುಲರಾಗಿ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ ಹಾಗೆ ಕನ್ಸಿಸ್ಟೆಂಟಾಗಿ ನಾನು ಬ್ಯಾಂಗಲ್ಸ್ನ ಕೂಡ ಮಾಡ್ತಾ ಇರಲಿಲ್ಲ ಸೊ ನಿಮ್ಗೆ ಅನಿಸ್ತಾ ಇರಬಹುದು ಮತ್ತು ಅಂದಮೇಲೆ ಯಾಕೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ತೀವಲ್ವ ಸ್ನೇಹಿತರೆ ಮಾಡುವಾಗ ಏನೋ ಒಂದು ಜೋಶ್ ಇರುತ್ತೆ ಮಾಡಿಬಿಡ್ತೀವಿ ಬಟ್ ಆಮೇಲೆ ಅದು ರಿಯಾಲಿಟಿ ಆ ಥರ ಇರೋದಿಲ್ಲ ನಿಜವಾಗ್ಲೂ ಈ ಥರ ಹ್ಯಾಂಡ್ಮೇಡ್ ಥಿಂಗ್ಸ್ನ ಮಾಡೋದು ನಾವು ಅಂದ್ಕೊಂಡಷ್ಟು ಮಾತಾಡೋಷ್ಟು ಸುಲಭ ಅಂತೂ ಇಲ್ಲ ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಥ್ರೆಡ್ ಎಲ್ಲ ಸುತ್ತಬೇಕು ಹಾಗೆಯೇ ಪ್ಯಾಟ್ರನ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅದಕ್ಕೆ ತಕ್ಕಂತಹ ಏನು ವಸ್ತುಗಳಿರುತ್ತಲ್ವ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಖಂಡಿತ ಅಂದ್ಕೊಂಡಷ್ಟು ಸುಲಭ ಅಂತೂ ಇಲ್ಲ ಸೊ ಆವಾಗ ನಾನು ಹೇಗೆ ಮೈಂಡ್ನ ಚೇಂಜ್ ಮಾಡಿಕೊಂಡೆ ಅಂದರೆ ಇಟ್ಸ್ ಓಕೆ ನನಗೆ ಆರ್ಡರ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ನನಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೋ ಆ ಡಿಸೈನ್ಸ್ನ ಮಾಡೋಣ ಸೊ ಮಾಡಿಬಿಟ್ಟು ಬೇರೆ ಸೇಲ್ ಆಗಿಲ್ಲ ಅಂದರೂ ಪರವಾಗಿಲ್ಲ ನಾನೇ ನನ್ನ ಔಟ್ಫಿಟ್ಗೆ ಅದನ್ನ ಹಾಕೊಬೋದು ಅಂತ ಹೇಳಿ ನನಗೆ ಯಾವ ಡಿಸೈನ್ಸ್ ಇಷ್ಟ ಆಗ್ತಾ ಹೋಯ್ತು ಆ ಡಿಸೈನ್ಸ್ಗಳನ್ನ ಮಾಡಿದೆ ಜಸ್ಟ್ ಇವಾಗ ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ವೀಡಿಯೋನ ಝೂಮ್ ಮಾಡಿ ನೋಡಿ ಗೊತ್ತಾಗುತ್ತೆ ಕ್ಲಿಯರಾಗಿ ಡಿಸೈನ್ಸ್ ಅದು ಇಲ್ಲ ಅಂದರೆ ನಾನು ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ KN ಕ್ರಿಯೇಷನ್ಸ್ ಅಂತ ಹೇಳಿ ಈ ಥರ ತುಂಬ ವೆರೈಟಿ ಡಿಸೈನ್ಸ್ಗಳನ್ನ ಹಾಗೆ ತುಂಬಾ ಕಲರ್ಸ್ ಚೂಸ್ ಮಾಡಿಕೊಂಡು ಮಾಡಿದ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಹಾಗೆಯೇ ನಾನು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದೆ ಪ್ರಯತ್ನ ಅನ್ನೋದೇ ಹಂಗಲ್ವಾ ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ನಾವು ಏನಾದರೂ ಒಂದು ತಪ್ಪನ್ನು ಅಥವಾ ಅದನ್ನು ಸರಿ ಮಾಡ್ಕೊಳ್ಳೋದು ಅಥವಾ ಎಲ್ಲ ಬೇರೆ ಏನೋ ತಪ್ಪು ಮಾಡ್ತೀವಿ ಅದರಿಂದ ಒಂದು ಪಾಠ ಕಲಿತೀವಿ ಜೀವನ ಅಂದ್ರೇ ಹಾಗೆ ಅಲ್ವಾ ಆದರೆ ಪ್ರಯತ್ನ ಮಾಡೋದನ್ನ ನಿಲ್ಲಿಸ್ಬಾರ್ದು ಅಷ್ಟೇ ಒಂದಲ್ಲ ಒಂದಿನ ನಮಗೆ ರಿಸಲ್ಟ್ ಸಿಗುತ್ತೆ ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಅದಕ್ಕೆ ತಕ್ಕಂತೆ ನಾನು ಕೂಡ ಪ್ರಯತ್ನನ ಮಾಡಿದೆ ಆಮೇಲೆ ಕೆಲವೊಂದು ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆದೆ ಪ್ರೊಫೆಷ್ನಲಿ ಕೂಡ ಬ್ಯುಸಿ ಆದೆ ಹಾಗಾಗಿ ನನ್ನ ಈ ಎಕ್ಸ್ಟ್ರಾ ಪ್ಯಾಷನ್ ಕಡೆಗೆ ನಾನು ಗಮನ ಕೊಡೋಕ್ಕಾಗಲಿಲ್ಲ ಯಾವತ್ತೂ ಅಷ್ಟೇ ನಾವೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಅದಂತೂ ನನಗೆ ತುಂಬಾ ಫೀಲ್ ಆಗಿದೆ ಈವನ್ ನನಗೆ ತುಂಬ ಎಫರ್ಟ್ ಹಾಕಿ ಮಾಡೋ ಕೆಲಸಗಳು ಕೆಲವೊಮ್ಮೆ ನಮಗೆ ರಿಸಲ್ಟ್ ಕೊಡಲ್ಲ ಅಲ್ವಾ ಅವ ನಮಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಅಯ್ಯೋ ಹೋಗ್ಲಿ ಬಿಡು ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಇಷ್ಟೆಲ್ಲ ಎಫರ್ಟ್ ಹಾಕಿ ಕೂಡ ಏನು ಯೂಸ್ ಬಂತು ನಾನು ಏನು ಮಾಡಿದರೂ ಕೂಡ ವರ್ಕ್ ಆಗಲ್ಲ ನಾನು ಯಾಕೆ ಇಷ್ಟೊಂದು ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಇಷ್ಟೊಂದು ಟೈಮ್ ಕೊಟ್ಟು ಇಷ್ಟೊಂದು ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಇದೆಲ್ಲ ವೇಸ್ಟ್ ಅಲ್ವಾ ಅಂತ ಹೇಳಿ ಕೆಲವೊಮ್ಮೆ ತುಂಬಾ ಬೇಜಾರಾಗ್ಬಿಡುತ್ತೆ ಅವಾಗ ಏನು ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಕುಂತ್ಬಿಡ್ತೀವಿ ಸೊ ಇದೇ ಥರ ನಾನು ಕೂಡ ಮಾಡಿದಂತಹ ಮಿಸ್ಟೇಕ್
ಬಟ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಬಿಸ್ನೆಸ್ ಇರ್ಬೋದು ಅಥವಾ ಈ ಥರ ಎಕ್ಸ್ಟ್ರಾ ಪ್ಯಾಷನ್ ನೀವು ಓನಾಗಿ ಏನೋ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಎಫರ್ಟ್ ಹಂಗೆ ಕನ್ಸಿಸ್ಟೆನ್ಸಿ ತುಂಬ ಅಂದರೆ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಅದಂತೂ ನಾನು ಹೇಳ್ತೀನಿ ನಿಮಗೆ. ಸೊ ಯಾರು ಮನೇಲಿ ಫ್ರೀಯಾಗಿದ್ದೀರಾ ಅಥವಾ ಜಾಸ್ತಿ ಟೈಮ್ ಸಿಗುತ್ತೆ ನಿಮಗೋಸ್ಕರ ಅಂತ ಈ ಥರ ಎಲ್ಲ ಎಕ್ಸ್ಟ್ರಾ ಮಾಡಬೇಕು ಅಂದಿದ್ರೆ ಖಂಡಿತ ಮಾಡಿ, ಖಂಡಿತ ವರ್ಕ್ ಹಾಗೆ ಆಗುತ್ತೆ. ಬಟ್ ನಾನು ಮಾಡಿದ ಮಿಸ್ಟೇಕ್ನ ನೀವು ಮಾಡಬೇಡಿ ಅಷ್ಟೇ, ಓಕೆನಾ. ಸೊ ಏನಂದರೆ ಮಿಸ್ಟೇಕ್ ಅದೇ, ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇರ್ತೀರಾ, ಮಧ್ಯದಲ್ಲಿ ಗ್ಯಾಪ್ ತೊಗೊಂಡ್ಬಿಡೋದು ಅಥವಾ ತುಂಬ ದಿನ ಏನು ವೀಡಿಯೋ ಪೋಸ್ಟ್ ಮಾಡಿದೆ ಅಥವಾ ಆಡಿಯನ್ಸ್ಗೆ ಒಂದು ಕನೆಕ್ಟ್ ಆಗಬೇಕು ನಾವು ಅಲ್ವಾ, ಹಾಗಿದ್ರೆ ಮಾತ್ರ ಅವ್ರು ನಮ್ಮನ್ನ ಟ್ರಸ್ಟ್ ಮಾಡಿ ಆರ್ಡರ್ಸ್ನ ಮಾಡೋದು. ಇಲ್ಲ ನಾವೇ ಆಗ್ಬೋದು, ಸುಮ್ಮನೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ ಮಾಡಬೇಕು ಅಂದಾಗ ಎಷ್ಟು ಸಲ ಯೋಚನೆ ಮಾಡ್ತೀವಿ, ಅಯ್ಯೋ ಪೇಜ್ ಟ್ರಸ್ಟ್ ಇದೆಯೋ ಇಲ್ವೋ, ಆರ್ಡರ್ ಬರುತ್ತೋ ಇಲ್ವೋ ನಮಗೆ ಈ ಥರ. ಸೊ ನಾವು ಆದಷ್ಟು ಆಡಿಯನ್ಸ್ ಜೊತೆ ಕನೆಕ್ಟ್ ಆಗ್ತಾ ಹೋದಷ್ಟು ಕೂಡ ಅವ್ರಿಗೂ ಕೂಡ ಇಷ್ಟ ಆಗ್ತಾ ಹೋಗ್ತೀವಿ. ಹಂಗೆ ಆರ್ಡರ್ಸ್ ಕೂಡ ಡಿಸೈನ್ಸ್ ಕೆಲವೊಂದು ಅವ್ರು ಪರ್ಟಿಕ್ಯುಲರಾಗಿ ಕೇಳ್ತಾರೆ, ಆ ಥರ ಮಾಡ್ಕೊಡೋಕೆ ನಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಬಟ್ ಮೇಯ್ನ್ ಥಿಂಗ್ ಏನಂದರೆ ನಾವೊಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು, ಆಗಿದ್ದಾಗ ಮಾತ್ರ ನಮ್ಗೆ ಅದೆಲ್ಲ ವರ್ಕ್ ಮಾಡೋದು. ಸೊ ಹಾಗಾಗಿ ನಾನು ಆ ವಿಷಯದಲ್ಲೆಲ್ಲ ಸ್ವಲ್ಪ ಎಡವಿದ್ದೇನೋ ಅಂತ ನನಗೇನೆ ಪರ್ಸ್ನಲಿ ಅನ್ನಿಸ್ತು. ಬಟ್ ಎನಿವೇ ಇದೇ ಥರ ನನ್ನ ಲೈಫಲ್ಲಿ ತುಂಬ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಫೈನಲಿ ಯಾವ ಸಕ್ಸಸ್ ಆಗುತ್ತೆ ಅಂತ. ಆದರೆ ಖುಷಿ, ಆಗಿಲ್ಲ ಅಂದರೆ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಒಂದಲ್ಲ ಒಂದಿನ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹಾಗೆಯೇ ಫ್ಯಾಮಿಲಿ ಸಪೋರ್ಟ್ ಕೂಡ ಹಾಗೆ ಇದೆ. ಎಸ್ಪೆಷಲಿ ನನ್ನ ಹಸ್ಬೆಂಡ್ ಇರ್ಬೋದು, ಅವ್ರು ಈ ಥರ ಏನಕ್ಕೂ ಕೂಡ ಬೇಡ ಅಂತ ಹೇಳಲ್ಲ. ಹಾಗೆಯೇ ಅವ್ರಿಗೂ ಗೊತ್ತಲ್ವ ನಾವು ಸುಮ್ಮನೆ ಅನ್ವಾಂಟೆಡ್ಲಿ ಏನೇನಕ್ಕೋ ಟೈಮ್ ವೇಸ್ಟ್ ಮಾಡಲ್ಲ ಅಂತ ಹೇಳಿ. ಹಾಗಾಗಿ ಯಾಕಂದರೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ, ಆ್ಯಸ್ ಎ ವರ್ಕಿಂಗ್ ವುಮೆನ್ ಆಗಿ ನಾವು ಬಂದು ಮನೆ ಕೆಲಸನೂ ಕೂಡ ಮುಗಿಸ್ಕೊಂಡು ಜೊತೆಲಿ ನಿಮ್ಗೆ ಗೊತ್ತಿರ್ಬೋದು ನಾನು ಇವಾಗ ಯೂಟ್ಯೂಬ್ ವ್ಲಾಗ್ಸ್ಗಳನ್ನ ಕೂಡ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮುಂಚೆನೂ ಮಾಡ್ತಿದ್ದೆ, ಬಟ್ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ರಿಂದ ಇವಾಗ ಸ್ವಲ್ಪ ವ್ಲಾಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜಸ್ ಇದೆ, ಕುಕಿಂಗ್ ಚಾನಲ್ ಇದೆ. ಸೊ ಈ ಥರ ಎಲ್ಲ ಎಕ್ಸ್ಟ್ರಾ ಏನೇನೇನೋ ಮಾಡ್ಕೊಂಡಿರೋದ್ರಿಂದ ಅದ್ರ ಜೊತೆ ಇದಕ್ಕೂ ಕೂಡ ಸಮಯ ಕೊಡಬೇಕು ಅಂತ ಅಂದಾಗ ನಿಜವಾಗ್ಲೂ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ನಮಗೊಂದು ಪ್ಯಾಷನ್ ಅನ್ನೋದು ಇದ್ದಾಗ ನಮ್ಗೆ ಅದೇನು ಮ್ಯಾಟರ್ ಆಗಲ್ಲ. ಹೇಗಾದರೂ ಆಯಿತು, ನಾನು ಬ್ಯಾಲೆನ್ಸ್ ಮಾಡಲೇಬೇಕು, ನನ್ನ ಪ್ಯಾಷನ್ನ ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಕೆಲವೊಮ್ಮೆ ನಮಗೂ ಟಯರ್ಡ್ ಆಗಿರುತ್ತೆ ತುಂಬ, ಅಥವಾ ಏನಕ್ಕೋ ಮೂಡ್ ಅಪ್ಸೆಟ್ ಆಗಿರ್ತೀವಿ, ಇಲ್ಲಪ್ಪ ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದಾಗ ನಾವು ಕೂಡ ಬ್ರೇಕ್ ತೊಗೊತೀವಿ ಅಫ್ಕೋರ್ಸ್ ಅಲ್ವಾ. ಬಟ್ ಬ್ರೇಕ್ ತೊಗೊಂಡಾಗ ಅದನ್ನ ತುಂಬ ಲಾಂಗ್ ಬ್ರೇಕ್ ತೊಗೊತೀವಿ ಅಲ್ವಾ, ಖಂಡಿತ ಅದು ನಮಗೆ ಎಫೆಕ್ಟ್ ಆಗೇ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಏನಾದರೂ ಒಂದು ಮಾಡೋಕ್ಕೂ ಮುಂಚೆ ನಿಮಗೆ ಏನು ಸಪೋರ್ಟ್ ಇಲ್ಲ, ನೀವು ಒಬ್ಬರೇ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಅಂದರೆ ಮನೇಲಿ ಎಕ್ಸ್ಟ್ರಾ ಯಾರೂ ಇಲ್ಲ ನಿಮಗೆ ಕೆಲಸ ಮಾಡ್ಕೊಡೋಕ್ಕೆ, ಎಲ್ಲದನ್ನು ನೀವೇ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಅಂದಾಗ ಕೆಲವೊಮ್ಮೆ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಏನು ಬೇಡಪ್ಪ ಅಂತ ಹೇಳಿ ಕೆಲವೊಮ್ಮೆ ನಾನು ಕೂಡ ಅಷ್ಟೇ, ಏನೇನು ಮಾಡೋದು ಬೇಡಪ್ಪ, ಹೇಗೆ ಇದೆ ಹಾಗೆ ಇದ್ಬಿಡ್ಲಿ ಅಂತ ಅಂದ್ಬಿಟ್ಟು ಹೋದ್ರೆ ಹೋಗಲಿ ಬಿಡು ಅನ್ನೋ ಥರ ಮೂಡ್ ಬಂದುಬಿಡುತ್ತೆ ಕೆಲವೊಂದು ಸಲ. ಸೊ ಆವಾಗ ಒಂದು ಸಲ ನೆನಪಾಗೋದೇನೆಂದರೆ ನಾವು ಇಷ್ಟು ದಿನ ಪಟ್ಟಂತಹ ಶ್ರಮ, ಆ ಶ್ರಮಕ್ಕೆ ನಾವು ಏನು ಬೆಲೆ ಕೊಡಲಿಲ್ವೇನೋ ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ತಕ್ಷಣ ನಾನು ಎದ್ದುವಾಗ ನನ್ನ ಕೆಲಸಗಳ ಕಡೆ ಚಿಕ್ಕ ಪುಟ್ಟದಾಗಿ ಗಮನ ಕೊಡ್ತಾ ನಂತರ ಅದೇ ಕಂಟಿನ್ಯೂ ಆಗುತ್ತೆ. ಇವಾಗ ಎಕ್ಸ್ಟ್ರಾ ಸ್ವಲ್ಪ ಕ್ರಾಚೆಟ್ ಮಾಡೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ನಾನು ಅದನ್ನ ಲೈಕ್ ಮುಂದೆ ಒಂದು ಪೇಜಲ್ಲಿ ಅಪ್ಲೋಡ್ ಮಾಡೋ ಥರ ಅಷ್ಟು ಕಲಿತೀನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ಲಿ ಅಂತೂ ನಾನು ಚಿಕ್ಕ ಪುಟ್ಟ ಪ್ರಯತ್ನನ ಮಾಡ್ತಾಯಿದ್ದೀನಿ. ಅದಕ್ಕೆ ಮೇಯ್ನ್ ರೀಸನ್ ಬಂದು ನನ್ನ ಸ್ಕ್ರೀನ್ ಟೈಮ್ನ ನಾನು ಕಡಿಮೆ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಕೆಲವೊಮ್ಮೆ ಕೆಲಸದಲ್ಲಿರ್ಬೋದು, ಇಲ್ಲ ಜರ್ನಿ ಮಾಡುವಾಗಿರ್ಬೋದು ಮೊಬೈಲ್ ನೋಡ್ತಾ ಇರ್ತೀವಿ, ಮನೆಗೆ ಬಂದು ಕೆಲವೊಮ್ಮೆ ಟಿ ವಿ ನೋಡಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಹೋಗ್ತಾ ಸ್ಕ್ರೀನ್ ಟೈಮ್ ಸ್ವಲ್ಪ ಜಾಸ್ತಿ ಆಗ್ತಿದೆ ನಂದು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತಾಗಲೂ ಕೂಡ ನಾವು ಮೊಬೈಲ್ ಯೂಸ್ ಮಾಡ್ಕೋಬೇಕು. ಸೊ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆಯೇನೋ ಅಂತ ಪರ್ಸ್ನಲಿ ನನಗೇನೆ ಫೀಲ್ ಆಯಿತು. ಹಾಗಾಗಿ ನಾನು ಸ್ವಲ್ಪ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡೋಕ್ಕೆ ಏನು ಬೆಟರ್ ಆಪ್ಷನ್ಸ್ ಅಂತ ನೋಡುವಾಗ ನನಗನ್ಸಿದ್ದು ಈ ಥರ ಎಕ್ಸ್ಟ್ರಾ ಏನಾದ್ರು ಆ್ಯಕ್ಟಿವಿಟೀಸ್ನ ಮಾಡಿದಾಗ ನಾವು ಮೊಬೈಲ್ ನೋಡದೆ ಕೂಡ ಮಾಡ್ಬೋದು ಅಲ್ವಾ. ಜಸ್ಟ್ ಟಿ ವಿಲಿ ಮ್ಯೂಸಿಕ್ ಹಾಕ್ಬಿಟ್ಟು ಅದನ್ನ ಕೇಳಿಸ್ಕೊತ ಈ ಥರ ಕೆಲಸಗಳನ್ನ ಮಾಡ್ಬೋದು. ಆವಾಗ ಸ್ಕ್ರೀನ್ ಟೈಮ್ ಕೂಡ ಕಡಿಮೆ ಆಗುತ್ತೆ. ಇವನ್ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕೂಡ ಆಗಿಬಿಟ್ಟಿತ್ತು. ಸೊ ಅದನ್ನು ಕೂಡ ರೆಡ್ಯೂಸ್ ಮಾಡೋಕ್ಕೆ ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಿದರೆ ಬೆಸ್ಟ್ ಅಂತ ನನಗೇ ಪರ್ಸ್ನಲಿ ಫೀಲ್ ಆಯಿತು. ಹಾಗಾಗಿ ಅದಕ್ಕೋಸ್ಕರ ಅಂತ ಹೇಳಿ ಈ ಡಿಸಿಷನ್ಸ್ನ ತೊಗೊಂಡಿದ್ದೀನಿ. ಹಾಗೆ ಯಾವುದೇ ಕೆಲಸ ಆಗ್ಬೋದು ಅಲ್ವಾ, ಕಲಿತ್ರೆ ನಮಗೆ ಅದೇ ಲಾಸ್ ಅಂತ ಏನೂ ಆಗೋದಿಲ್ಲ. ಸೊ ಬಟ್ ನಾವು ಅದನ್ನು ಹೇಗೆ ಉಪಯೋಗಿಸ್ಕೊತೀವಿ, ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಕೆಲವೊಂದು ಸಲ ತುಂಬಾ ಸ್ಟ್ರೆಸ್ ಔಟ್ ಅಂತ ಅನಿಸುತ್ತೆ. ಹಾಗಾಗಿ ಸೊ ಎಲ್ಲದನ್ನು ನಾವು ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಇದೆ ಅಷ್ಟೇ ಸ್ನೇಹಿತರೆ. ಇನ್ನು ನಾನು ನಿಮಗೆ ಆವಾಗಲೇ ಹೇಳಿದೆ ಒಂದು ಸಖತ್ತಾಗಿ ಹಾಗೆ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಕಿಚಡಿನ ಶೇರ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೆ. ಸೊ ಇಟ್ಟು ನೆಕ್ಸ್ಟ್ ಟೈಮ್ ಮಾಡೋದಕ್ಕಿಂತ ಫ್ರೆಶ್ ಆಗಿತ್ತಲ್ವ, ಆರಾಮಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಪಾಲಕ್ ಕಿಚಡಿ ಮಾಡೋಕ್ಕೋಸ್ಕರ ಅಂತ ಹೇಳಿ ಇಲ್ಲಿ ಈರುಳ್ಳಿ ಹಾಗೆ ಟೊಮೊಟೊನ ಹೆಚ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಕೆಲವೊಂದು ರೆಸಿಪಿಗಳನ್ನ ಇವಾಗ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ಕೆಲವೊಂದು ಚೆನ್ನಾಗಿ ಬಂದರೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಯಾವಾಗಲಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಅದನ್ನು ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೋಬೋದು ಈ ಥರ. ಬಟ್ ಆದಷ್ಟು ಕೂಡ 99% ನಾನು ಹೆಲ್ತಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಇವಾಗಿನ ಜನ್ರೇಷನಲ್ಲಿ ಗೊತ್ತಲ್ವಾ, ಫುಡ್ ಈಸ್ ವೆರಿ ಇಂಪಾರ್ಟೆಂಟ್, ಹೆಲ್ತ್ನ ಮೇಂಟೈನ್ ಮಾಡಬೇಕಲ್ವಾ. ಹಾಗಾಗಿ
ಇವಾಗ ಮೊದಲಿಗೆ ಕುಕ್ಕರ್ನ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಅಕ್ಕಿ, ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಹಾಕೊಂಡಿದ್ದನ್ನ ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಕೊಂಡು ಬರ್ತೀನಿ. ಒಂದು 2 ಟೈಮ್ಸ್ ವಾಶ್ ಮಾಡಾಯಿತು. ಇವಾಗ ನಾನು ಇದಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ? ಸೊ ಈ ಥರ ಕರೆಕ್ಟಾಗಿ ಮೆಷರ್ ಮಾಡಿಬಿಟ್ಟು 2 ಗ್ಲಾಸ್ ನೀರನ್ನ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ಬೇಳೆ ನೀಟಾಗಿ ಮೆತ್ತಗೆ ಬೇಯಲಿ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಆಯಿಲ್ನ ಕೂಡ ಹಾಕ್ಕೊಂಡು ಇವಾಗ ಇದನ್ನು ನಾನು 2 ವಿಷಲ್ ಬರ್ಸ್ಕೊತೀನಿ. ಅಷ್ಟರಲ್ಲಿ ಸೈಡಲ್ಲಿ ಬಿಸಿನೀರನ್ನ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವಾ? ಈ ಥರ ಏನು ಕಟ್ ಮಾಡಿಲ್ಲ, ಜಸ್ಟ್ ರೂಟ್ಸ್ನ ಮಾತ್ರ ತೆಗೆದಿದ್ದೀನಿ ಅಷ್ಟೇ. ಪಾಲಕ್ ಸೊಪ್ಪನ್ನ ಬಿಸಿನೀರಲ್ಲಿ ಹಾಕಿಬಿಟ್ಟು ಒಂದು 2 ನಿಮಿಷ ಬಿಸಿನೀರಲ್ಲಿ ಬಿಟ್ಟು ನಂತರ ಅದನ್ನ ತೆಗೆದುಬಿಟ್ಟು ನೀವು ಬೇಕಾದ್ರೆ ಐಸ್ ಕ್ಯೂಬ್ ವಾಟರಲ್ಲಿ ಕೂಡ ಹಾಕ್ಕೋಬೋದು. ಐಸ್ ವಾಟರಲ್ಲಿ ನಾನು ಜಸ್ಟ್ ಹಾಗೆ ನಾರ್ಮಲ್ ಆಗೇ ಕೋಲ್ಡ್ ಆಗೋಕ್ಕೆ ಬಿಟ್ಟಿದ್ದೆ, ಅಂದರೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ನಂತರ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಬೇಯಿಸಿಟ್ಕೊಂಡಂತಹ ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ನಿಮಗೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ನೀರೇನು ಹಾಕಲಿಲ್ಲ, ಬಟ್ ಕೊನೆಯಲ್ಲಿ ಸ್ವಲ್ಪ ಅಂದರೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಮತ್ತೆ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಚಿಕ್ಕದಾಗಿ ಎಸಲಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನೂ ಕೂಡ ಹಾಕ್ಕೊಂಡು ಇವಾಗ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಟೊಮೆಟೊನೂ ಹಾಕ್ಬಿಟ್ಟು ಟೊಮೆಟೊ ಬೇಗ ಬೇಯಲಿ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಟೊಮೆಟೊ ಎಲ್ಲನೂ ಕೂಡ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ತೀನಿ. ಖಾರಕ್ಕೆ ಆಲ್ರೆಡಿ ರುಬ್ಬುವಾಗ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿರ್ತೀರ, ಸೊ ಹಾಗಾಗಿ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ನಂತರ ಸ್ವಲ್ಪ ಅರಿಶಿನ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟು ನಂತರ ರುಬ್ಬಿಟ್ಕೊಂಡಂತಹ ಪೇಸ್ಟನ್ನು, ಅಂದರೆ ಪಾಲಕ್ ಪೇಸ್ಟ್ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡು ಮಸಾಲೆ ಎಲ್ಲನೂ ಕೂಡ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಎಣ್ಣೆ ಬಿಟ್ಕೊಂಡು ಬರಬೇಕು ಸ್ವಲ್ಪ ಸೈಡಲ್ಲೆಲ್ಲ, ಆ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಹಾಗೆ ಹಸಿ ವಾಸನೆ ಕೂಡ ಹೋಗಬೇಕು, ಪಾಲಕ್ ಸ್ವಲ್ಪ ಸ್ಮೆಲ್ ಇರುತ್ತಲ್ವ, ಸೊ ದಟ್ ಹಸಿ ವಾಸನೆ ಹೋಗೋವರೆಗೂ ಕೂಡ ಈ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ನಂತರ ನಾನು ಅದಕ್ಕೆ ಕುಕ್ ಮಾಡಿಟ್ಕೊಂಡಂತಹ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು ಏನು ಸಡನ್ನಾಗಿ ಈ ಥರ ಪ್ಯಾನ್ ಚೇಂಜ್ ಆಯ್ತಲ್ಲ ಬಾಣಲಿ ಅಂತೇಳಿ. ಸೊ ಆ್ಯಕ್ಚುಲಿ ಅದರಲ್ಲಿ ಮಿಕ್ಸ್ ಮಾಡಿದ ಮೇಲೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಾಗಾಗಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ಟ್ರೈ ಮಾಡಿ.